ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಬೆಳೆಯುವ ಕಾಫಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬೆಳೆಯಬಹುದು ಅಂತ ಕಂಡುಕೊಂಡಂತಹ ಹಿರಿಯ ಕೃಷಿಕರಾದ ಪುತ್ತೂರು ತಾಲೂಕು ಚಿಕ್ಕಮುಡ್ನೂರು ಗ್ರಾಮದ ಅಜಿತ್ ಪ್ರಸಾದ್ ರೈ ಅವರ ತೋಟಕ್ಕೆ ನಾವಿವತ್ತು ಬಂದಿದ್ದೇವೆ. ಇವರು ತಮ್ಮ ಇತರ ಕೃಷಿಗಳ ಜೊತೆ ಕಾಫಿ ಬೆಳೆಯುವ ಪ್ರಯತ್ನದಲ್ಲಿದ್ದಾರೆ. ಅವರ ಅನುಭವವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಕಾಫಿ ಬೆಳೆಯುವಂಥದ್ದು ತೀರಾ ವಿರಳ ಅಲ್ವಾ? ಇದೇನಿದ್ರು ಕೊಡಗು, ಚಿಕ್ಕಮಗಳೂರು ಜಿಲ್ಲೆ ಅಂತ ಪ್ರದೇಶಗಳಲ್ಲಿ ಬೆಳೆಯುವಂಥದ್ದು. ಈಗ ನೀವು ಇದನ್ನ ಇಲ್ಲಿ ಬೆಳೆಯುವ ಪ್ರಯತ್ನ ಹೇಗಾಯಿತು? ಯಾಕೆಂತೇಳಿದರೆ, ನನಗೆ ಚಿಕ್ಕಂದಿನಿಂದಲೂ ಫಸ್ಟಿಗೆ ನಾವು ಅಡಿಕೆ ಬೆಳೆಗಾರರಾಗಿದ್ದೆವು. ಆಮೇಲೆ ನಾವು ಅಡಿಕೆಯಲ್ಲಿ ಒಂದೇ ಬೆಳೆ ಮಾಡಿದರೆ ತೊಂದರೆ ಆಗ್ತದೆ ಅಂತೇಳಿ ನಾನು ಕಾಳುಮೆಣಸು ಬೆಳೆಗೆ ಹೋದೆ. ಆಗ ನನಗೆ ಪುನೊಂದಾಯಿತು, ಒಂದು ಎರಡು ಬೆಳೆ ಒಟ್ಟಿಗೆ ಇನ್ನೊಂದು ಬೆಳೆಗೆ ನಾವು ಯಾಕೆ ಹೋಗ್ಲಿಕ್ಕೆ ಅಂತೇಳಿ ಆವಾಗ ಚಿಕ್ಕಂದಿನಿಂದಲೂ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಕಾಫಿ ಬೆಳೆದರೆ ಹೇಗೆ ಅಂತೇಳಿ. ನಾವು ಚಿಕ್ಕದಿರುವಾಗ ಇಲ್ಲಿಯ ನಮ್ಮ ಊರಿನಲ್ಲಿ ಭತ್ತದ ಬೇಸಾಯ ಆದ ಮೇಲೆ ಇಲ್ಲಿಯ ಕೆಲಸದವರೆಲ್ಲ ಘಟ್ಟಕ್ಕೆ ಹೋಗ್ತಾ ಇದ್ದರು. ಯಾಕೆಂತೇಳಿದರೆ ಬೇಸಾಯ ಆದ ಮೇಲೆ ಇಲ್ಲಿ ಬೇರೆ ಯಾವುದೇ ಒಂದು ಬೆಳೆಗಳು ಇಲ್ಲಿ ಇರ್ತಿರ್ಲಿಲ್ಲ. ಹಾಗೆ ಅವರು ಕೆಲಸಕ್ಕೆ ಅಲ್ಲಿಂದ ಅವರು ಕಾಫಿ ಗಿಡಗಳನ್ನು ಸ್ವಲ್ಪ ಸ್ವಲ್ಪ ತಂದು ಇಲ್ಲಿ ನಾಟಿ ಮಾಡುವಾಗ ಅದರಲ್ಲಿ ಕಾಫಿ ಆಗ್ತಾ ಇತ್ತು. ಇದು ನನಗೆ ಈಗ 72 ವರ್ಷ ಇದು. ನಾನು ಚಿಕ್ಕದಿರುವಾಗ ಅಂದರೆ ಒಂದು 10-12 ವರ್ಷ ಆಗ ನನಗೆ ಒಂದು ನೆನಪಾಯಿತು, ಇಲ್ಲಿ ನಾವು ಯಾಕೆ ಬೆಳೆಸಲಿಕ್ಕೆ ಕೂತು ಅಂತೇಳಿ. ಒಂದು 10 ವರ್ಷದ ಮೊದಲೊಂದು ಪ್ರಯತ್ನ ಮಾಡಿದೆ ನಾನು. ಒಂದು ಸ್ವಲ್ಪ ಗಿಡ ತಂದೆ, ಅದರಲ್ಲಿ ಒಂದು 3-4 ಗಿಡ ಉಳೀತು. ಅದರಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಈಗಲೂ ಸಹ ಆಗ್ತಾ ಉಂಟು. ಅದರಲ್ಲಿ ಅದು ಮಾತ್ರ ನಾವು ಅದನ್ನು ಇದು ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪ ನಾವು ತೆಗೆದು ಮತ್ತು ಅದನ್ನೆಲ್ಲ ಹಾಕಿ ಎಲ್ಲ ತಿಂತದೆ. ಆದರೂ ತುಂಬ ಆಗ್ತಿತ್ತು. ಇದನ್ನು ಪುನಃ ಯಾಕೆ ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡಲಿಕ್ಕೆ ಅಂತ ಹೇಳುವ ಉದ್ದೇಶದಿಂದ ಇದರ ಒಟ್ಟಿಗೆ ರಬ್ಬರಿನ ರೇಟ್ ಬಿದ್ದೋಯಿತು. ನಾವು ರಬ್ಬರಿಗೆ ಕಾಳುಮೆಣಸು ಹಾಕಿದ್ದೆವು. ಅದರ ಮಧ್ಯದಲ್ಲಿ ತುಂಬ ಜಾಗ ಇತ್ತು. ಹಾಗೆ ಅದಕ್ಕೆ ನಾನು ಕಾಫಿಯನ್ನು ಹಾಕಿದೆ. ಈಗ ನೀವು ಕಾಫಿ ಬೆಳೆಯನ್ನು ಸಮರ್ಪಕವಾಗಿ ಬೆಳೆಸಲಿಕ್ಕೆ ಆ ವಿಧಾನಗಳನ್ನೆಲ್ಲ ನೀವು ಎಲ್ಲಿಂದ ಕಲಿತುಕೊಂಡ್ರಿ? ನಾನು ಏನು ಅಂತ ಹೇಳಿದರೆ, ಯಾವುದನ್ನಾದರೂ ಸಹ ನಾವು ಸಡನ್ನಾಗಿ ನಾವು ಇಳೀಲಿಕ್ಕೆ ಕೊಡ್ತು. ನಾವು ಅದರಲ್ಲಿ ಸಂಪೂರ್ಣ ಪರಿಣತೆಯನ್ನು ನಾವು ಪಡಿಬೇಕು. ಹಾಗಾಗಿ ನನಗೆ ಸಹಾಯಕ್ಕೆ ಬಂದದ್ದು 7 ಬೀನ್ ಅಂತೇಳಿ ಒಂದು ಸಕಲೇಶ್ಪುರದಲ್ಲಿ ಕಾಫಿ ಬೆಳೆಗಾರರೇ ಮಾಡುವಂಥ ಒಂದು ಅತ್ಯುತ್ತಮ ಒಂದು ಸಂಸ್ಥೆ ಉಂಟು. ಅದಕ್ಕೆ ನಾನು ಜಾಯಿನ್ ಆದೆ. ಅದರಲ್ಲಿ ಮೊದಲು ಸಹ ನನಗೆ ನನ್ನ ಗುರುಗಳಾದ, ನಾನು ಅವರನ್ನು ಈಗಲೂ ಸಹ ನನ್ನ ಗುರುಗಳು ಅಂತ ಹೇಳಿ ನಾನು ಇದು ಮಾಡ್ತೇನೆ, ವೇಣುಗೋಪಾಲ್ ಸರ್ ಅಂತ ಹೇಳಿದ್ದಾರೆ. ಅವರು ನನಗೆ ಕಾಫಿಯ ಎಲ್ಲ ಸಂಪೂರ್ಣ ಅನುಭವವನ್ನು ನನಗೆ ಅವರು ಕೊಟ್ಟು ನಾನು ಅದರಲ್ಲಿ ಸಕ್ಸಸ್ ಆಗಲಿಕ್ಕೆ ಕಾರಣಕರ್ತರಾದರು. ಅವರು ಸಹ ಅದರಲ್ಲಿದ್ದಾರೆ. ಮತ್ತು ಅದರ ಒಟ್ಟಿಗೆ ನಮಗೆ ಧರ್ಮರಾಜ್, ಅದರ CEO, ಅವರ ಒಂದು ಇದಾಯಿತು. ಅವರು ನಮ್ಮನ್ನು ಅದಕ್ಕೆ ಕರೆದುಕೊಂಡ್ರು. ನಾವು ಇಲ್ಲಿಂದ ಸೌತ್ ಕೆನಡಾದಿಂದ 3 ನಾವು ಕಳೆದ ವರ್ಷ ನಾವು ಸೆಲೆಕ್ಟ್ ಆಗಿ ಅದು 1 ವರ್ಷದ ಕೋರ್ಸ್. ಆ 1 ವರ್ಷದ ಕೋರ್ಸಲ್ಲಿ ನಮಗೆ ಕಾಫಿಯ ಎಲ್ಲ ಬೆಳೆಗಳನ್ನು ಎಲ್ಲವನ್ನು ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈಗ ನಾನು ಒಂದು 4,000 ಗಿಡ ಹಾಕಿದ್ದೇನೆ. ಅದರಲ್ಲಿ 2,000 ಗಿಡದಲ್ಲಿ ಈಗ ಹೂ ಬರ್ತಾ ಉಂಟು. ಕಳೆದ ಸಲ ಸ್ವಲ್ಪ ಕಾಯಿ ಆಗಿದೆ. ಅದು 1 ವರ್ಷದ ಗಿಡದಲ್ಲಿಯೇ ಸ್ವಲ್ಪ ಸ್ವಲ್ಪ ಆಗಿದೆ. ಆದರೆ ಅದನ್ನು ಹೂವನ್ನು ನಾವು ಬರಲಿಕ್ಕೆ ಬಿಡಲಿಲ್ಲ. ಈಗ ನಾವು ಅದನ್ನು ಅತ್ಯುತ್ತಮ ರೀತಿಯಲ್ಲಿ ನಾವು ಬೇರೆ ಕಡೆಯಲ್ಲಿ ಹೇಗೆ ಬೆಳೀತದೆ ಅವರು ನನಗೆ ಕಲಿಸಿಕೊಟ್ಟಂಥ ಅನುಭವವನ್ನೆಲ್ಲ ಸೇರಿಸಿ ನಾವು ಈಗ ಅದನ್ನು ಬೆಳೆಸ್ತಾ ಇದ್ದೇವೆ. ನಾವು ಈಗ ತರಬೇತಿ ಅಂದರೆ ಅದು ಯಾವ ರೀತಿ? ಅಂದರೆ 1 ವರ್ಷದ ತರಬೇತಿ ಅಂತ ಹೇಳಿದರೆ ಅದು ಯಾವ ರೀತಿ ಇರ್ತಿತ್ತು? ಅದರಲ್ಲಿ ನಮಗೆ ಪ್ರತಿಯೊಂದನ್ನು ಸಹ ನಮಗೆ ಅವರು ಕಲಿಸಿದ್ದಾರೆ. ಯಾಕೆಂತ ಹೇಳಿದರೆ, ನಾಟಿ ಮಾಡುವುದರಿಂದ ಹಿಡಿದು ಅದರ ಚಿಗುರು ಹೇಗೆ ತೆಗಿಬೇಕು, ಕಾಲಕ್ಕೆ ಯಾವುದು ಮದ್ದು ಕೊಟ್ಟರೆ ಹೇಗೆ ಆಗ್ತದೆ, ಆ ಬ್ಲಾಸಮ್ ಅಂದರೆ ಹೂ ಬರುವಾಗ ಅದನ್ನು ಹೇಗೆ ಉಳಿಸಿಕೊಳ್ಬೇಕು, ಯಾವ ರೀತಿಯಲ್ಲಿ ನೀರು ಕೊಡಬೇಕು, ಅಂದರೆ ಫಸ್ಟ್ ಒಂದು ನೀರು ಅದು ಹೂ ಬರಲಿಕ್ಕೆ ಹೇಗೆ ಕೊಡಬೇಕು, ಮತ್ತು ಬಂದ ಮೇಲೆ ಹೇಗೆ ಕೊಡಬೇಕು, ಮತ್ತು ಯಾವ ನ್ಯೂಟ್ರಿಯೆಂಟ್ಗಳನ್ನು ಕಾಲಕ್ಕೆ ಹೇಗೆ ಎಲ್ಲ ಇದು ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಅವರು ಕಲಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಅದರಲ್ಲಿ ಈಗ ಕೆಲವು ವಿಡಿಯೋಗಳನ್ನು ನಾನು ನನ್ನ ವಾಟ್ಸಪ್ ಗ್ರೂಪ್ ಉಂಟು, ಅದರಲ್ಲಿ ನಾನು ಹಾಕ್ತಾ ಇರ್ತೇನೆ. ಅತ್ಯುತ್ತಮ ರೀತಿಯಲ್ಲಿ ಸಹ ಅದು ಈಗ ಇಲ್ಲಿ ತೆಗೆಯುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಂದರೆ ನೀವು ಅಲ್ಲೇ ಉಳ್ಕೊಳ್ಬೇಕಾಗ್ತಿತ್ತ, ಯಾವ ರೀತಿ? ಅದು ಬೆಳಗ್ಗೆ ನಾವು ಇಲ್ಲಿಂದ ನಾವು 6 ಗಂಟೆಗೆ ಇಲ್ಲಿಂದ ಹೋಗ್ತಿದ್ದೆವು. ಹೋಗಿ ಅಲ್ಲಿ ನಮಗೆ ಸಾಧಾರಣ 9:30 ಗಂಟೆಗೆ ಅಲ್ಲಿ 10 ಕಾಲಕ್ಕೆ ನಮಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. 10 ಕಾಲಿನಿಂದ ನಾವು 6 ಗಂಟೆ ತನಕ, ಅಂದರೆ ಒಂದು 2:30-3 ಗಂಟೆ ತನಕ ನಮಗೆ ತೋಟದಲ್ಲಿ
ಎಲ್ಲ ನಮಗೆ ಅದನ್ನೆಲ್ಲ ಅದು ಹೇಗೆ ಬೇರೆ ಬೇರೆ ತೋಟಗಳಿಗೆ ನಮಗೆ ತಿಂಗಳಿಗೊಂದು ತೋಟಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಅವರ ಎಲ್ಲ ಅಲ್ಲಿಯ ಬೆಳೆಗಾರರ ಎಲ್ಲ ಅನುಭವವನ್ನು ನಮಗೆ ಡೆಮೋ ರೀತಿಯಲ್ಲಿ ನಮಗೆ ಹೇಳ್ತಿದ್ರು. ಮಧ್ಯಾಹ್ನ ಮೇಲೆ ನಮಗೆ ಪಾಠ ಮಾಡ್ತಾ ಇದ್ರು. ಪಾಠ ಅಂತ ಹೇಳಿದರೆ ಅದು ನಾವು ಈಗ ನಮಗೆ 70 ವರ್ಷ ಆದರೂ ಸಹ ನಮಗೆ ಹೇಳಲಿಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಅಲ್ಲಿ ಹೋದದ್ದೇ ಗೊತ್ತಾಗ್ತಿರ್ಲಿಲ್ಲ. ಕೂತ್ಕೊಂಡು ನಾವು ಮಂತ್ರ ಮುಗ್ಧರಾಗಿ ನಾವು ಅದನ್ನು ಕೇಳ್ತಾ ಇದ್ದೇವೆ. ಅಷ್ಟು ಚಂದದಲ್ಲಿ ಅವರು ವಿವರಿಸ್ತಿದ್ರು. ಆ ಪಾಠ ಮಾಡೋರೆಲ್ಲ ಭಾಳ ದೊಡ್ಡ ರೈತರು, 400-500 ಎಕರೆ ತೋಟದ ಇವರು, ಅನುಭವ ಇದ್ದವರು, ಪ್ರಾಕ್ಟಿಕಲ್ ಆಗಿ ಮಾಡಿ. ನಮ್ಮ ಧರ್ಮರಾಜ್ ಸರ್ ಅದು ಅದ್ಭುತ ವ್ಯಕ್ತಿತ್ವ ಅವ್ರದ್ದು. ಅವರ ಪಾಠ ಅಂತ ಹೇಳಿದರೆ ನಮಗೆ ಮಂತ್ರ ಮುಗ್ಧರಾಗ್ತಿದ್ದು. ಮತ್ತು ಮುರಳೀಧರ್ ಅಂತ ಹೇಳಿದ್ದಾರೆ, ದಿನೇಶ್ ಸರ್, ಮತ್ತು ತುಂಬ ಮಂದಿ ನಮಗೆ ಅದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ತಿಂಗಳಿಗೆ ಒಮ್ಮೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೆವು. ಈ ಸಲ ಮಾತ್ರ ಸೌತ್ ಕೆನಡಾದಿಂದ 12 ಮಂದಿಯನ್ನು ತಗೊಂಡಿದ್ದಾರೆ ಅವರು. ಅಂದರೆ ಅದು ಸಿಲೆಕ್ಷನ್ ಎಲ್ಲ ಯಾವ ರೀತಿ? ಸಿಲೆಕ್ಷನ್ ಅಂತ ಹೇಳಿದರೆ ಮೇಯ್ನ್ ಅವರಿಗೆ ಅಂತಂದರೆ ಆಸಕ್ತಿ ಬೇಕು. ಯಾಕೆಂತೇಳಿ ಅದಕ್ಕೆ ಕ್ಯೂ ಇರ್ತದೆ. ಆ ಒಂದು ಅವರ 7B ತರಬೇತಿಗೆ ಕ್ಯೂ ಇರ್ತದೆ. ಹಾಗಾಗಿ ಅದನ್ನೊಂದು ಅವರು ಹೇಳ್ತಿದ್ರು, ಕ್ಲಾಸಿಗೆ ತಪ್ಪಿಸಲಿಕ್ಕೂ. ನಾನು 12 ಒಂದು ಕ್ಲಾಸನ್ನು ತಪ್ಪಿಸಲಿಲ್ಲ. ಅದು 1,500 ಜನರ ಮಧ್ಯದಲ್ಲಿ ನನಗೆ ಒಂದು ಭಾಳ ದೊಡ್ಡ ಒಂದು ಸಲ ನನಗೆ ಅವರು ಸನ್ಮಾನ ಮಾಡಿದರು. ಇಷ್ಟ ತನಕ ಮಾಡಲಿಲ್ಲ ಅವರು. ಮತ್ತು ಆ ಕ್ಲಾಸ್ ಮುಗಿಯುವಾಗ ನನಗೆ ದೀಪ ಪ್ರಜ್ವಲಿಸುವಂಥ ಒಂದು ಅವಕಾಶವನ್ನು ಸಹ ಮಾಡಿಕೊಟ್ರು. ಅದರಲ್ಲಿ ಕಾಪಿ ಬೋರ್ಡ್ನ ಪ್ರೆಸಿಡೆಂಟ್ ಇದ್ದರು, ಎಲ್ಲರೂ ಇದ್ದರು. ಅದೊಂದು ನಾನು ಮರೆಯಲಾಗದಂಥ ಒಂದು ಅನುಭವವನ್ನು ನನಗೆ ಅವರು ಕೊಟ್ಟಿದ್ದಾರೆ. ನಿಮ್ಮ ಆಸಕ್ತಿಗೆ ಸಂದ ಗೌರವ ಅಂತ ಹೇಳಿ. ಆಸಕ್ತಿ ಅಂತೇಳಿ ಅಲ್ಲ, ನಾನು ಒಂದು ಕ್ಲಾಸ್ ತಪ್ಪಿಸಿದೆ. ನಾನು ಎದುರು ಬೆಂಚಲ್ಲಿ ಕೂತ್ಕೊಳ್ತಿದ್ದೆ. ಈಗ ನೀವು ಕಾಫಿ ಗಿಡಗಳನ್ನೆಲ್ಲ ನಿಮ್ಮ ಗುಡ್ಡ ಪ್ರದೇಶದಲ್ಲಿ ಹಾಕ್ಕೊಂಡಿದ್ದೀರಾ? ಹೌದು ಹೌದು. ಯಾವ ತಳಿಗಳನ್ನು ಹಾಕ್ಕೊಂಡಿದ್ದೀರಿ? ನಾನು ಅರೇಬಿಕಾ ಮತ್ತು ರೋಬಸ್ಟ ತಳಿಗಳನ್ನು ಹಾಕಿಕೊಂಡಿದ್ದೇನೆ. ಅದು ಅರೇಬಿಕಾ ಸ್ವಲ್ಪ ನೆರಳು ಅದು ಬೇಡ್ತದೆ. ಯಾಕೆಂತ ಹೇಳಿದರೆ ಒಂದು 80% ನೆರಳು ಬೇಕು, 20% ಇದು ಬೇಕು. ಹಾಗಾಗಿ ನಾನು ಅಡಿಕೆ ತೋಟಕ್ಕೆ ನಾನು ಅರೇಬಿಕವನ್ನೇ ಹಾಕಿದ್ದೇನೆ. ಈಗ ಈ ಸಲ ಸಹ ನಾವು ಹಾಕಿದ್ದೇವೆ. ಮತ್ತು 1,000 ನಾನು ಸಿಲ್ವರ್ ಗಿಡ ಹಾಕಿದ್ದೇನೆ. ಅದರಲ್ಲಿ ಸಿಲ್ವರ್ ಗಿಡಕ್ಕೆ ನಾವು ಕಾಳುಮೆಣಸು ಬಿಟ್ಟಿದ್ದೇವೆ. ಮಧ್ಯದಲ್ಲಿ ನಾವು ಅದಕ್ಕೆ ರೋಬಸ್ಟ ಹಾಕಿದ್ದೇವೆ. ರೋಬಸ್ಟ ಅಂತ ಹೇಳಿದರೆ ಅದಕ್ಕೆ ತುಂಬ ಬಿಸಿಲು ಬೀಳುವ ಕಾರಣ ನಾನು ರೋಬಸ್ಟವನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಈಗ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ನಾಟಿ ಮಾಡಲಿಕ್ಕೆ ಸೂಕ್ತ ಕಾಲ ಅಂತ ಯಾವುದಾದ್ರೂ ಇದೆಯಾ? ಅದು ಮಳೆ ಬೀಳುವಾಗಲೇ ಮಾಡಿದರೆ ಯಾವುದು ಅತ್ಯುತ್ತಮ ರೀತಿ. ಹೆಚ್ಚಿನ ಅಂಶ 1-2 ತಿಂಗಳ ಒಳಗೆ ನಾವು ಮಾಡಿದರೆ ಒಳ್ಳೆಯದು. ನಾಟಿ ಮಾಡುವಾಗ ಅದರಲ್ಲಿ 10 ಎಲೆ ಇರಬೇಕು. ಅಂಥ ಗಿಡವನ್ನೇ ನಾವು ಸೆಲೆಕ್ಟ್ ಮಾಡಬೇಕು. ಈಗ ನೀವು ಗಿಡವನ್ನೆಲ್ಲ ಎಲ್ಲಿಂದ ತಂದ್ರಿ? ನಾವು ಗಿಡವನ್ನು ನಾನು ಈ ಸಲ ನಾವು ಬಾಲಕೃಷ್ಣ ಅಂತ ಹೇಳಿ ಒಬ್ಬರು ಕೊಡಗಿನಲ್ಲಿ ಇದ್ದಾರೆ, ಅಲ್ಲಿಂದ ನಾನು ತಂದೆ. ಮತ್ತು ಕಳೆದ ಸಲ ನಾನು ಇದನ್ನು ನಾನು ಸಾಕರಜೆಯಿಂದ ಅಲೆಕ್ಸ್ ಅಂತ ಹೇಳುವವರಿಂದ ತಂದೆ. ಈ ಸಲ ನಾನೇ ರೆಡಿ ಮಾಡ್ತಾ ಇದ್ದೇನೆ. ನೀವೇ ಮಾಡ್ತಾ ಇದ್ದೀರಿ. ಈಗ ಅದನ್ನು ನಾಟಿ ಮಾಡುವ ವಿಧಾನ ಎಲ್ಲ ಹೇಗೆ? ಅಂದರೆ 1 ಎಕರೆಗೆ ಅಲ್ಲಿ ಎಷ್ಟು ಗಿಡ ಎಲ್ಲ ನೆಡಬಹುದು, ಯಾವ ರೀತಿ? ಈಗ ಅರೇಬಿಕಾ ಆದರೆ ನಮಗೆ ಸಾಧಾರಣ ಒಂದು ಸಾಲಿನಲ್ಲಿ 5 ಅಥವಾ 6 ಫೀಟಿಗೆ ನಾವು ನಾಟಿ ಮಾಡಿಕೊಂಡು ಹೋಗ್ಬೋದು. ಹಾಗೆ ಮಾಡಿದರೆ ಸಾಧಾರಣ 1,400 ಗಿಡ ನಮಗೆ 1 ಎಕರೆಯಲ್ಲಿ ಕೂತ್ಕೊಳ್ಳಿಸಲಿಕ್ಕೆ ಆಗ್ತದೆ. ಆದರೆ ನಮಗೆ ಅಡಿಕೆಯಲ್ಲಿ ಆದರೆ ಅಷ್ಟು ಇದು ಆಗೋದಿಲ್ಲ. ಒಂದು ಸಾಲಲ್ಲಿ ಸಹ ಹಾಕಬಹುದು. ಸಾಲ ಹಾಕಿದ್ರೆ ಸಹ ನನ್ನ ಲೆಕ್ಕದಲ್ಲಿ ಒಂದು 5-6 ಫೀಟ್ ಅಂತ ಹೇಳಿದರೆ ಸಾಧಾರಣ 700-800 ಗಿಡ ತನಕ 1 ಎಕರೆಯಲ್ಲಿ ನಾವು ಹಾಕಬಹುದು. ಈಗ ಮೊದಲಿಗೆ ನಾಟಿ ಮಾಡುವಾಗ ನೇರ ಗಿಡಗಳನ್ನು ನೆಡುವಂಥದ್ದು ಯಾವ ರೀತಿ? ಅದು 1.5 ಫೀಟು ಅಗಲ, 1 ಫೀಟು ಹೊಂಡ ಮಾಡಿ ನಾವು ಅದನ್ನು ಅದಕ್ಕೆ ನಾನು ನನ್ನ ಕ್ರಮವನ್ನು ನಿಮ್ಮ ಕ್ರಮದಲ್ಲಿ ಹೌದು, ನಾನು ಅದಕ್ಕೆ ಎರೆಹುಳ ಗೊಬ್ಬರವನ್ನು ಹಾಕ್ತೇವೆ. ಎರೆಹುಳ ಗೊಬ್ಬರವನ್ನು ಹಾಕಿ ಅದನ್ನು ಸರಿ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ NPK ಗೊಬ್ಬರವನ್ನು ಸ್ವಲ್ಪ ನಾವು ಹಾಕಿ ಮಿಕ್ಸ್ ಮಾಡಿ ಗುಂಡಿಯನ್ನು ಮುಚ್ಚಿ ಮತ್ತೆ ನಾಟಿ ಮಾಡ್ತೇವೆ. ನಾವು ನಾಟಿ ಮಾಡಿದ ಮೇಲೆ ಸ್ವಲ್ಪ ಬುಡವನ್ನು ಎತ್ತರ ಮಾಡ್ತೇವೆ. ಮತ್ತು ಕ್ರಾಸ್ ರೀತಿಯಲ್ಲಿ ಅದಕ್ಕೆ ನಾವು ಗೂಟ ಅಂತ ಹೇಳ್ತೇವೆ, ಅದನ್ನು ನಾವು ಹಾಕ್ತೇವೆ. ಯಾಕೆಂತ ಹೇಳಿದರೆ ಆಮೇಲೆ ಅದು ಅಲ್ಲಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಬುಡ ಸ್ವಲ್ಪ ಓಪನ್ ಆದರೆ ಮಳೆಗಾಲದಲ್ಲಿ ನೀರು ಹೋದರೆ ಸಾಯ್ತದೆ. ಹಾಗೆ ಈಗ ನೆಡುವಾಗ ಕೊಡುವುದಲ್ಲದೆ ಮತ್ತೆ ನೀವು ಗೊಬ್ಬರ ಕೊಡುವಂಥ ಅವಶ್ಯಕತೆಗಳಿರ್ತದೆ? ಖಂಡಿತ ಉಂಟು. ಯಾಕೆಂತ ಹೇಳಿದರೆ ನಾವು ಸೈಂಟಿಫಿಕ್ ಆಗಿಯೇ ನಾವು ಮಾಡ್ತಾ ಇದ್ದೇವೆ. ಸುಮ್ಮನೆ ಅದನ್ನು ನಾಟಿ ಮಾಡಿ ಕೆಲವರೆಲ್ಲ ಹೇಳ್ತಾರೆ ಇಲ್ಲಿ ಅದು, ನಾನು ತುಂಬ ಮಂದಿಗೆ ಹೇಳ್ತೇನೆ ಇಲ್ಲಿ ಸಿಲ್ವರ್ ಗಿಡ ಬರಲಿಲ್ಲ, ಇನ್ನೊಂದು ಬರುವುದಿಲ್ಲ ಅಂತೇಳಿ. ನನ್ನ ಸಿಲ್ವರ್ ಗಿಡ ಅತ್ಯುತ್ತಮವಾಗಿ ಬಂದಿದೆ.
ಆಗ ನಾನೊಂದು ಹೇಳ್ತೇನೆ, ಯಾರಿಗೂ ಸಹ ಯಾವುದೇ ಗಿಡವನ್ನು ನಾವು ನಾಟಿ ಮಾಡಿಕೊಂಡು ಹೋಗಿ ಮನೆಯಲ್ಲಿ ಮಲಗಿದರೆ ಯಾವುದೂ ಇಲ್ಲಿ ಬರುವುದಿಲ್ಲ. ಹಾಗೆ ನಾವು ಅದರ ಒಟ್ಟಿಗೇ ಇರಬೇಕು ಪ್ರತಿಯೊಂದು. ಇದನ್ನು ನಾವು ತಿಂಗಳು ನಾವು ಇದಕ್ಕೆ ಫರ್ಟಿಲೈಸರ್ ನಾನು ಕೊಡ್ತಾ ಇರ್ತೇನೆ. ಆದರೆ ಕೊಡೋದು ಸ್ವಲ್ಪ ಸ್ವಲ್ಪ. ದೊಡ್ಡದಾದ ಮೇಲೆ ನಮಗೆ ಅದು ನಮ್ಮದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ತುಂಬ ವಿಭಿನ್ನವಾದ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್. ಅದರಲ್ಲಿ ಅಡಿಕೆ ಬಂತು, ಮೆಣಸು ಬಂತು, ಮತ್ತು ಕಾಫಿ ಬಂತು. ಅದು ನಾವು ತಿಂಗಳಿಗೆ ನಮಗೆ ಬೇರೆ ಬೇರೆ ವಿಧದ್ದು ನಾನು ಕೊಡ್ತಾ ಇರ್ತೇನೆ. ಈಗ ಇದಕ್ಕೆ ನೀರಾವರಿ ಎಲ್ಲ ಯಾವ ರೀತಿ ಮಾಡಿರುವಂಥದ್ದು? ಕಾಫಿಗೆ ಅದಕ್ಕೆ ನಾನು ಆಟೋಮೇಷನ್ ಮಾಡಿದ್ದೇನೆ. ಆಟೋಮೇಷನ್ ಅಂತ ಹೇಳಿದರೆ ಅದಕ್ಕೆ ಬುಡಕ್ಕೆ ಕೊಡುವ ರೀತಿಯಲ್ಲಿ ನಾನು ಮಾಡಿದ್ದೇನೆ. ಆದರೆ ಅದರಲ್ಲಿ ಈಗ ಸಕ್ಸಸ್ ಆಗ್ತಾ ಇದ್ದೇನೆ. ಆದರೆ ಅದಕ್ಕೆ ಇನ್ನೂ ಸಹ ಸ್ವಲ್ಪ ನೀರು ಜಾಸ್ತಿ ಬೇಕು. ನಾನು ಇನ್ನೂ ಸಹ ಸ್ವಲ್ಪ ಅದರಲ್ಲಿ 100% ನಾನು ಅಂದರೆ ಅದರಲ್ಲಿ ಫಸಲು ತೆಗಿಲಿಕ್ಕೆ, ಅಂದರೆ ಈಗಲೇ 2ನೇ ವರ್ಷ. ಆದರೆ ನೆಕ್ಸ್ಟ್ ಇಯರ್ನಿಂದ ನಾನು ಅದಕ್ಕೆ ಇನ್ನೂ ಉತ್ತಮ ರೀತಿಯಲ್ಲಿ ನೀರಾವರಿಯ ವ್ಯವಸ್ಥೆ ಈಗ ಉತ್ತಮವಾಗಿ ಬಂದಿದ್ದು, ಗಿಡ ಅತ್ಯುತ್ತಮವಾಗಿ ಬಂದಿದೆ. ಯಾಕೆಂತೇಳಿ ನಮ್ಮ ಗ್ರೂಪಿನವರೆಲ್ಲ ನಾನು ಹಾಕ್ತಾ ಇರ್ತೇನೆ. ಅದು ಭಾಳ ಖುಷಿಯಾಗಿದೆ. ಈಗ ಚಿಕ್ಕಮಗಳೂರಿನಿಂದ ನಮ್ಮ ತುಂಬ ಫ್ರೆಂಡ್ಸ್ಗಳು ಬಂದಿದ್ದಾರೆ. ಅವರಿಗೆ ಸಹ ಆ ಗಿಡವನ್ನು ನೋಡಿ ಭಾಳ ಸಂತೋಷ ಪಡ್ತಾ ಇದ್ದಾರೆ, ನಮಗೆ ಬೆನ್ನು ತಟ್ಟಿ ಹೋಗ್ತಾ ಇದ್ದಾರೆ, ನೀವು ಅದನ್ನು ಸಾಧಿಸ್ತಾ ಇದ್ದೀರಿ ಅಂತೇಳಿ. ಅಂದರೆ ನನಗೆ ತುಂಬ ಫ್ರೆಂಡ್ಸ್ಗಳಿದ್ದಾರೆ. ನಾನು ವಿದೇಶಕ್ಕೆಲ್ಲ ಹೋಗುವಾಗ ನಾವು ಕಾಫಿ ಬೆಳೆಗಾರರ ಒಟ್ಟಿಗೆ ಹೋಗ್ತೇವೆ. ಹಾಗಾಗಿ ನನಗೆ ಇನ್ನಷ್ಟು ಮಂದಿ ಕ್ಲಾಸಿಗೆ ಸೇರಲಿಲ್ಲದಿದ್ದರೂ ಸಹ ಬೇರೆಯವರ ತುಂಬ ಸಹಾಯ ನನಗೆ ಸಿಕ್ಕಿದೆ. ಈಗ ಆಟೋಮೇಷನ್ ಅಂತ ಹೇಳಿದ್ರಲ್ಲ, ಅದು ಯಾವ ರೀತಿ ಮಾಡಿರುವಂಥ? ಆಟೋಮೇಷನ್ ಅಂತ ಹೇಳಿ ನಾವು ಸ್ವಲ್ಪ ಸಿಂಪಲಾಗಿ ನಾನು ಮಾಡಿದ್ದೇನೆ. ಅದು ಜೈನ್ ಇರಿಗೇಷನ್ ಅವರು ಇಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಅದು ಎಂಥದ್ದು, ನಾವು ಸ್ವಿಚ್ ಹಾಕಿದರೆ ಅದಕ್ಕೆ ಒಂದು 8 ಗೇಟ್ ವಾಲ್ಗಳು ಉಂಟು. ಅದಕ್ಕೆ ಅರ್ಧ ಗಂಟೆ ಹಾಗೆ ಅದು ನಾವು ಫೀಡ್ ಮಾಡಿ ಇಡ್ತೇವೆ. ಅದು ಒಮ್ಮೆ ಸ್ಟಾರ್ಟ್ ಮಾಡಿದ ಕೂಡಲೇ ಅದು ಅರ್ಧ ಗಂಟೆ ಆದ ಕೂಡಲೇ ಆ ಗೇಟ್ ವಾಲು ಬಂದಾಗಿ ಇನ್ನೊಂದು ಗೇಟ್ ವಾಲು ಓಪನ್ ಆಗಿ ಒಂದು 4.5 ಗಂಟೆ ಆಗುವಾಗ ಸಾಧಾರಣ 2000 ಇದಕ್ಕೆ ಕಾಫಿಗೆ ನೀರು ಹೋಗ್ತದೆ, ಮತ್ತು ಒಂದು 650 ಮೆಣಸಿಗೆ ಹೋಗ್ತದೆ, ಮತ್ತು ಪುನಃ ಒಂದು 800 ಗಿಡ ಸಿಲ್ವರಿಗೆ ಹೋಗ್ತದೆ. ಅದರಲ್ಲಿ ಸಹ ಮೆಣಸು ಇರ್ತದೆ. ಇಷ್ಟು ಹೋಗಿ ಸ್ಟಾಪ್ ಆಗ್ತದೆ. ಅದು ನೀವು ದಿನಾಲೂ ಕೊಡುವಂಥದ್ದು? ನಾವು ಅದನ್ನು 2 ಸಲ ಪ್ರತಿಯೊಂದು ಗಿಡಕ್ಕೆ ಸಹ 1 ಗಂಟೆ ಆಗಿ, ಅಂದರೆ ಅದರ ಆಟೋಮೆಟಿಕ್ ಆಗಿ ಅದು ನಾನು ರಾತ್ರಿ ಸ್ಟಾರ್ಟ್ ಮಾಡೋದು, ಇದು ಓಪನ್ ಮಾಡಲಿಕ್ಕೆ ಇದು ಮಾಡೋದು, ಅದು 2 ರೌಂಡಲ್ಲಿ ಅದು ಇದಾಗಿ ನಿಲ್ತದೆ. ಅಂದರೆ ಒಂದು ಗಿಡಕ್ಕೆ 1 ಗಂಟೆಯಷ್ಟು ನೀರು ಬರ್ತದೆ. ಒಂದು ಗಿಡಕ್ಕೆ 1 ಗಂಟೆಯಷ್ಟು ನೀರು ಬರುವಾಗೆ ನಾನು ಸೆಟ್ ಮಾಡಿ ಇಟ್ಟಿದ್ದೇನೆ ನಾನು. ಈಗ ಎಲ್ಲ ಗಿಡಗಳಿಗೆ ರೋಗ ಕೀಟ ಅಂತ ಇರುವಂಥದ್ದು ಈಗಿನ ಇದರಲ್ಲಿ. ಈಗ ಕಾಫಿ ಬೆಳೆಯಲ್ಲಿಯೂ ನೀವು ಎದುರಿಸುವ ಸಮಸ್ಯೆ ಇರ್ತದೆ? ಇಷ್ಟರ ತನಕ ನಮಗೆ ಅಂಥದ್ದು ಯಾವುದೂ ಅನುಭವ ಆಗಲಿಲ್ಲ. ಆದರೆ ಉಂಟು, ಬರ್ತದೆ ಅಂತೇಳಿ ಅರೇಬಿಕಾದಲ್ಲಿ. ಈ ರೋಬಸ್ಟದಲ್ಲಿ ಅಂಥದ್ದು ಒಂದು ಇದು ಇಲ್ಲ. ಈಗ ಇಲ್ಲಿ ಒಂದು 2 ಮರ ಉಂಟು. ನಾನು ಅದಕ್ಕೆ ಯಾವುದು ಇಷ್ಟರ ತನಕ ಒಂದು ಮದ್ದೇ ಬಿಡಲಿಲ್ಲ ನಾವು. ಈಗ ಒಮ್ಮೆ ಗಿಡ ನೆಟ್ಟಾದ್ಮೇಲೆ ಅದು ಎಷ್ಟು ಸಮಯ ಬೇಕಾಗ್ತದೆ ಈಗ ಫಸಲು ತೆಗಿಲಿಕ್ಕೆ? 1.25 ವರ್ಷದಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 2ನೇ ವರ್ಷ ಆಗುವಾಗ ನಮಗೆ ಅದರಲ್ಲಿ ಫಸ್ಟ್ ಫಸಲು ತೆಗಿಬಹುದು. ಆದರೆ ಅದು ಅದರ ಗಾತ್ರವನ್ನು ನೋಡಿ ನಾವು ಅದನ್ನು ಹೂ ಬಿಡಬೇಕು. ಆದರೆ ನಾವು ಅದಕ್ಕೆ ನ್ಯೂಟ್ರಿಯೆಂಟ್ಗಳನ್ನೆಲ್ಲ ಕೊಡುವ ಕಾರಣ ಪುಷ್ಟಿಯಾಗಿ ಬೆಳೆಸಿದರೆ ನಿಮಗೆ 1.25 ವರ್ಷದ ಒಳಗೆಯೇ ಫಸಲನ್ನು ನಿಲ್ಲಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ. 2ನೇ ವರ್ಷದಲ್ಲಿ ಫಸಲು ಕೊಯ್ಬೋದು. ಈಗ ಕೊಯ್ಲಿನ ಸಮಯ ಎಲ್ಲ ಯಾವಾಗ? ಅದು ನಮಗೆ ಸಾಧಾರಣ ಈಗ ಫೆಬ್ರವರಿಯಲ್ಲಿ ಫಸ್ಟ್ ಬ್ಲಾಸಮ್ ಆಗ್ತದೆ. ಅದು ಒಂದು 1 ಫೆಬ್ರವರಿಗೆ ಬಂದ ಮೇಲೆ 2nd ಎಂಡಿನ ಒಳಗೆ ಇನ್ನೊಂದು ಬ್ಲಾಸಮ್ ಹೂ ಬಂದು ಸೆಟ್ ಆಗ್ತದೆ. ಇಮಿಡಿಯೇಟ್ ಒಂದು 15 ದಿವಸದ ಒಳಗೆ ಅದು ಸೆಟ್ ಆಗಿ ಆಗ್ತದೆ. ನಾನಾದರೆ ಅದಕ್ಕೆ ನೀರು ಕೊಡ್ತಾ ಇರ್ತೇನೆ. ಒಮ್ಮೆ ಒಂದು 4-5 ದಿವಸ ನೀರು ಕೊಡದೆ ಇರುವಾಗ ಅದು ಹೂ ಒಮ್ಮೆಲೆ ಬರ್ತದೆ. ಬಂದ ಮೇಲೆ ಒಂದು 3-4 ದಿವಸ ಆದಮೇಲೆ ಪುನಃ ಅದಕ್ಕೆ 1 ಗಂಟೆಗಟ್ಟಲೆ ನೀರು ಕೊಟ್ಟಾಗ ಅದು ನಿಲ್ತದೆ. ಹಾಗಾಗಿ ಅದು ಅಂಥದ್ದು ಪ್ರಾಬ್ಲಮ್ ಆಗೋದಿಲ್ಲ ನಮಗೆ. ಆಮೇಲೆ ಅದು ಕೊಯ್ಲು ಸಾಧಾರಣ ನೆಕ್ಸ್ಟ್ ನವಂಬರ್ನಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗ್ತದೆ. ನವಂಬರ್-ಡಿಸೆಂಬರ್ ಆಗುವಾಗ ಸ್ಟಾರ್ಟ್ ಆಗ್ತದೆ ಕೊಯ್ಲು. ಹೌದಾ? ಹಣ್ಣುಗಳನ್ನೆಲ್ಲ ಸಂಸ್ಕರಿಸುವ ವಿಧಾನ ಯಾವುದು? ಹಣ್ಣನ್ನು ಬೇಕಾದರೂ ನಾವು ಮಾರಾಟ ಮಾಡ್ಬೋದು, ಮತ್ತು ಅದನ್ನು ಒಣಗಿಸಿ ಸಹ ಮಾರಾಟ ಮಾಡ್ಬೋದು. ಅದನ್ನು ಬೀಜ ಮಾಡಿ ಸಹ, ಅದನ್ನು ಹಲ್ಲರಿಗೆ ಹಾಕಿ ಬೀಜ ಮಾಡಿ ಸಹ ನಾವು ಮಾರಾಟ, ಅದು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಅದಕ್ಕೆ ಮಾರ್ಕೆಟ್ ಉಂಟು. ಅಂದರೆ ಕೊಯ್ಯುವ ವಿಧಾನ ಎಲ್ಲ ಯಾವ ರೀತಿ? ಕೊಯ್ಯುವ ಹಣ್ಣು ಆಗುವಾಗ ನಾವು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಕೆಂಪಾಗಿ ಇರ್ತದೆ, ಕೆಂಪಾಗಿ ಹಾಗೆ ಅದರಲ್ಲಿ ಸಾಧಾರಣ ಒಂದು 80% ಹಣ್ಣಾಗುವಾಗ ನಾವು ಕೊಯ್ಯಬೇಕು. ಯಾಕೆಂತೇಳಿ ಅದರಲ್ಲಿ ಸಹ ನಿಮಗೆ ಕ್ವಾಲಿಟಿ ಕಾಫಿ ಕಪ್ಪಿಂಗ್ ಅಂತೇಳಿ ಒಂದು ಅವರು ಇದು ಮಾಡ್ತಾರೆ. ಆ ಕಪ್ಪಿಂಗಿಗೆ ರೇಟ್ ಇರ್ತದೆ.
ಅದರಲ್ಲಿ ಇನ್ನೂ ಸಹ ನಾನು ಸ್ವಲ್ಪ ಅನುಭವ ಜಾಸ್ತಿ ನಾನು ಪಡಿಬೇಕಷ್ಟೇ. ಈಗ ಮಾರಾಟ ವ್ಯವಸ್ಥೆ ಎಲ್ಲ ಯಾವ ರೀತಿ? ಮೊದಲಾದರೆ ಇದೊಂದು ಕಾಫಿ ಬೋರ್ಡ್ನವರು ನಮಗೆ ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿಗೆ ಅನೌನ್ಸ್ ಮಾಡಿದ್ರು ಇಲ್ಲಿ ಕಾಫಿ ಇದು ಬೆಳಿಬಹುದು ಅಂತ ಹೇಳಿ. ಮೊದಲಾದರೆ ಇಲ್ಲಿ ಬೆಳೀಲಿಕ್ಕೆ ಇಲ್ಲ, ಅದರ ಸಹ ಇಲ್ಲದಿದ್ದರೆ ಸೌತ್ ಕೆನಡಾದಲ್ಲಿ ಯಾವಾಗಲೇ ಕಾಫಿ ಕಂಡಬಟ್ಟೆ ಆಗ್ತಿತ್ತು. ಆವಾಗ ಕಾಫಿ ಬೋರ್ಡ್ ಇರುವಾಗ ಅವರ ಪರ್ಮಿಷನ್ ಇಲ್ಲದೆ ಯಾರೂ ಬೆಳೀಲಿಕ್ಕೆ ಇಲ್ಲಿ ಕೂರ್ದಿತ್ತು. ಹಾಗಾಗಿ ಇಲ್ಲಿ ಯಾರೂ ಬೆಳೀಲಿಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಅದು ಕಾಫಿ ಬೋರ್ಡ್ನವರು ಯಾರು ಸಹ ಕಾಫಿಯನ್ನು ತಗೊಳ್ಬಹುದು ಅಂತ ಹೇಳಿದ ಮೇಲೆ ಇಲ್ಲಿ ಎಲ್ಲ ಬೆಳೀಲಿಕ್ಕೆ ಶುರು ಮಾಡಿದ್ದು. ಈಗ ಮೊದಲು ನಿಮಗೆ ಸಿರ್ಸಿ ಆ ಪುಡೆಯಲ್ಲಿ ಯಾರೂ ಕಾಫಿ ಬೆಳೀತಿರ್ಲಿಲ್ಲ. ಈಗ ಸಿರ್ಸಿಯವರು ಸಾಧಾರಣ ಬಾಕಿಯವರಿಗೆ ಫೈಟ್ ಕೊಡುವಷ್ಟೇ ಶಿವಮೊಗ್ಗದವರೆಲ್ಲ ಅವರಿಗೆ ಅಷ್ಟು ಅಲ್ಲಿ ಕಾಫಿ ಇದಾಗ್ತದೆ. ಚಿತ್ರದುರ್ಗದಲ್ಲಿ ಸಹ ಕಾಫಿ ಆಗ್ತವೆ. ಆ ಧೈರ್ಯದಲ್ಲಿ ನಾವು ಇಲ್ಲಿ ಬೆಳೀಲಿಕ್ಕೆ ನಾವು ಸಹ ಇಳ್ದದ್ದು. ಈಗ ಮತ್ತೆ ಒಮ್ಮೆ ಚಟ್ಟಹಳ್ಳಿ ಅವರು ಸಹ ಕಾಫಿ ಇವರೆಲ್ಲ ಅಧಿಕಾರಿಗಳು ಇಲ್ಲಿಗೆ ಬಂದು ಇಲ್ಲಿ ನನ್ನ ವ್ಯವಸ್ಥೆಯನ್ನು ನೋಡಿ ಅವರಿಗೆ ಸಹ ಖುಷಿ ಆಯಿತು. ಆವಾಗ ಹೇಳಿದರು, ನೀವು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ದೀರಿ ಅಂತೇಳಿ. ಮತ್ತು ಆವಾಗ ನಾವು ಹೇಳಿದೆವು ನಮಗೆ ಒಂದು ಅನುಮತಿ ಕೊಡಬೇಕು ಅಂತೇಳಿ. ಆಮೇಲೆ ನಮಗೆ ಇಲ್ಲಿ ಬೆಳಿಬಹುದು ಅಂತೇಳಿ ಅವರು ಅನೌನ್ಸ್ ಸಹ ಮಾಡಿಬಿಟ್ರು. ಹಾಗಾಗಿ ನಮಗೆ ಅಂಥ ಒಂದು ಪ್ರಾಬ್ಲಮ್ ಇನ್ನೂ ಆಗಲಿಕ್ಕಿಲ್ಲ. ಮಾರಾಟ ನಾವು ಎಲ್ಲಿಗೆ ಬೇಕಾದರೂ ತಗೊಂಡೋಗಿ ನಾವು ಮಾರಾಟ ಮಾಡ್ಬೋದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮೂಡಿಗೆರೆ ಉಂಟು, ನಿಮ್ಮ ಸಕಲೇಶ್ಪುರದಲ್ಲಿ ಯಾರು ತಗೊಳ್ತಾರೆ, ಮತ್ತು ಈಚೆಯಿಂದ ಮಡಿಕೇರಿಯಲ್ಲಿ ಸಹ ಹೋಗಿ ಮಾರಾಟ ಮಾಡ್ಬೋದು. ಅದು ಹಣ್ಣನ್ನು ಬೇಕಾದರೂ ಮಾರಾಟ ಮಾಡ್ಬೋದು, ಒಣಗಿಸಿ ಮಾರಾಟ ಮಾಡ್ಬೋದು, ಬೀಜ ಮಾಡಿ ಸಹ ಇದು ಮಾರಾಟ ಮಾಡ್ಬೋದು. ಯಾರಿಗಾದರೂ ಕೇಳುಗರಿಗೆ ಮಾಹಿತಿ ಬೇಕಾದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದಾ? ಈಗಲೇ ನಾನು ತುಂಬ ಮಂದಿ, ದಿವಸಕ್ಕೆ ಒಂದು 10-20 ಮಂದಿ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನಾನು ಯಾರಿಗೂ ಸಹ ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೇನೆ. ತುಂಬ ಮಂದಿ ನಮಗೆ ಭೇಟಿ ಕೊಡ್ತಾರೆ. ಕೆಲವು ದಿವಸ 50-60 ಮಂದಿ ಬರ್ತಾರೆ. ನಾನು ಯಾರಿಗೂ ಸಹ ಯಾವುದೇ ರೀತಿಯಲ್ಲಿ ನಾನು ಬೇಸರ ಮಾಡೋದಿಲ್ಲ, ಎಲ್ರಿಗೂ ನಾನು ಹೇಳಿಕೊಡ್ತೇನೆ. ಆದ ಕಾರಣ ಎನಿ ಟೈಮ್ ಯಾರು ಬೇಕಾದರೂ ಫೋನ್ ಮಾಡಿದರೆ ನಾನು ಅಟೆಂಡ್ ಆಗ್ತೇನೆ. ನನ್ನ ದೂರವಾಣಿ ಸಂಖ್ಯೆ 8861651701 8861651701. ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನದ ಮೂಲಕ ಕಾಫಿ ಬೆಳೆಯನ್ನ ಪರ್ಯಾಯ ಬೆಳೆಯಾಗಿ ಇಲ್ಲಿ ನೀವು ಬೆಳೆದಿದ್ದೀರಿ. ಉತ್ಸಾಹದಿಂದ ಕೃಷಿಯನ್ನ ಮುಂದುವರಿಸ್ತಾ ಇದ್ದೀರಿ. ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.